ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗ 25-26ನೇ ಸಾಲಿನ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಸಮಾಂತರ ಶ್ರೇಣಿಗಳು ಪಾಠದ ಪ್ರಶ್ನೆಗಳನ್ನು ಬಿಡಿಸೋಣ. ಘಟಕ 5 ಸಮಾಂತರ ಶ್ರೇಣಿಗಳು ಪಾಠ. ಈ ಪಾಠದ ಪ್ರಶ್ನೆಗಳು 4 ಮಾದರಿ ಪ್ರಶ್ನೆಗಳಲ್ಲಿ ಬಂದಿರುವಂಥವುಗಳು. ಮೊದಲಿಗೆ 1 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ಸಮಾಂತರ ಶ್ರೇಣಿ ಆಗಬೇಕಾದರೆ ನಾವು ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರ ಮೂಲಕ ಮುಂದಿನ ಪದವನ್ನು ಪಡೆದಿರ್ತೀವಿ. ಇಲ್ಲಿ ಮೊದಲಿಗೆ ನೋಡೋಣ. 1 2 4 8 ಇದೆ. 1 + 1 2 + 2 4 + 4 ಆಗುತ್ತೆ. 1 + 1 2 2 + 2 4 4 + 4 8. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಇಲ್ಲ. ಸ್ಥಿರಾಂಕವನ್ನು ಕೂಡಿಸುವುದರ ಮೂಲಕ ಮುಂದಿನ ಪದ ಬಂದಿಲ್ಲ. ಇದಕ್ಕೆ ಇದು ಸಮಾಂತರ ಶ್ರೇಣಿ ಅಲ್ಲ. ಹಾಗೆಯೇ ಎರಡನೇದು 3 7 10 14 ಇದೆ. 3 + 4 7 ಆಗುತ್ತೆ. 7 + 3 10 ಆಗುತ್ತೆ. 10 + 4 10 ಆಗುತ್ತೆ. ಇಲ್ಲಿಯೂ ಕೂಡ ನಾವು ಸ್ಥಿರ ಅಂಕವನ್ನು ಕೂಡಿಸುವುದರ ಮೂಲಕ ಮುಂದಿನ ಪದ ಸಿಕ್ಕಿಲ್ಲ. ಎರಡು ಪದಗಳ ನಡುವಿನ ವ್ಯತ್ಯಾಸ ಒಂದೇ ಇಲ್ಲ. ಎರಡು ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ ಒಂದೇ ಇಲ್ಲ. ಅದಕ್ಕೆ ಇದು ಕೂಡ ಸಮಾಂತರ ಶ್ರೇಣಿ ಅಲ್ಲ. ಮೂರನೇದನ್ನು ನೋಡೋಣ. 1 4 9 16. ಇಲ್ಲಿ 1 + 3 4 4 + 5 9 9 + 7 16 ಆಗುತ್ತೆ. ಇಲ್ಲಿಯೂ ಕೂಡ ಸ್ಥಿರಾಂಕವನ್ನು ನಾವು ಕೂಡಿಸಿಲ್ಲ. ನಂತರ ಡಿ, ಆಪ್ಷನ್ ಡಿನಲ್ಲಿ 5 4 13 17 ಇದೆ. ಇಲ್ಲಿ 5 + 4 9 5 + 4 9 9 + 4 13 13 + 4 17. ಇಲ್ಲಿ 4ಅನ್ನು ಕೂಡಿಸೋದ್ರಿಂದ ಮುಂದಿನ ಪದವನ್ನು ಪಡೆಯಲಾಗಿದೆ. ಸ್ಥಿರಾಂಕ 4 ಇದೆ. ಸಾಮಾನ್ಯ ವ್ಯತ್ಯಾಸ 4 ಇದೆ. ಎರಡು ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ 4 ಇದೆ. 9 - 5 4 13 - 9 4 17 - 13 4. ಅದಕ್ಕೆ ಇಲ್ಲಿ ಸಮಾಂತರ ಶ್ರೇಣಿ ಇದಾಗತ್ತೆ. 5 9 13 17. ಎರಡನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 13, ಎರಡನೇ ಪದ 8 ಆದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ. ಇಲ್ಲಿ ಮೂರನೇ ಪದ ಕೊಟ್ಟಿದ್ದಾರೆ ಮತ್ತು ಎರಡನೇ ಪದ ಕೊಟ್ಟಿದ್ದಾರೆ. ನಾವು ಇಲ್ಲಿ ಡಿ ಅನ್ನು ಕಂಡುಹಿಡಿಬೋದು. ಡಿ ಅಂದರೆ ಏನಾಗುತ್ತೆ? ಮೂರನೇ ಪದ ಮೈನಸ್ ಎರಡನೇ ಪದ. A3 - A2. A3 ಮೂರನೇ ಪದ 13, A2 ಎರಡನೇ ಪದ 8. 13 - 8 5 ಆಗುತ್ತೆ. ನಮಗೆ ಬೇಕಾಗಿರೋದು ಮೊದಲನೇ ಪದ ಅಂದರೆ A1 ಅಂತಂದರೆ A2 - D ಅಂದರೆ 8ರಲ್ಲಿ 5ಅನ್ನು ಕಳಿಬೇಕು. A2 ಅಂದರೆ 8, 5 ಇದು D. 8 - 5 3 ಆಗುತ್ತೆ. ಹಾಗಾದರೆ ಮೊದಲನೇ ಪದ ಯಾವುದು? 3. ಇಲ್ಲಿ ಡಿ ಸಿಕ್ಕಿದರೆ ನಾವು ಯಾವ ಪದನಾದರೂ ಕಂಡುಹಿಡಿಬೋದು. ಮೊದಲನೇ ಪದ 3. ಹಾಗೆ ಮೂರನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಒಂದನೇ ಪದ A = 2n - 1 ಆದರೆ ನಾಲ್ಕನೇ ಪದ. ಇಲ್ಲಿ ಇದು nನೇ ಪದ ಆಗಬೇಕು. nನೇ ಪದ An = 2n - 1 ಆದರೆ ಅದರ ನಾಲ್ಕನೇ ಪದ. ಅಂದರೆ ಇಲ್ಲಿ An ಏನಿದೆ? 2n - 1 ಇದೆ. ನಮಗೆ ಏನು ಬೇಕು? A4 ಬೇಕು. A4 = 2 × 4 - 1. 2 4 8 - 1 7 ಆಗುತ್ತೆ. A4 ಯಾವುದು? 7. ನಾಲ್ಕನೇ ಪದ 7 ಆಗುತ್ತೆ. ನಂತರ ನಾಲ್ಕನೇ ಪ್ರಶ್ನೆ, 6 x 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ xನ ಬೆಲೆಯು 6 x 4 6x ಮತ್ತು 14. ನಾಲ್ಕನೇ ಪ್ರಶ್ನೆ, 6 x 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ xನ ಬೆಲೆ. ಇಲ್ಲಿ 6 x ಮತ್ತು 14 ಸಮಾಂತರ ಶ್ರೇಣಿಯಲ್ಲಿದ್ದಾವೆ. ಅಂದರೆ ಮಧ್ಯದ ಪದವು ಮೊದಲನೇ ಮತ್ತು ಮೂರನೇ ಪದಗಳ ಸರಾಸರಿ ಆಗುತ್ತೆ. ಮಧ್ಯಪದವು ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಕೂಡಿಸಿ 2ರಿಂದ ಭಾಗಿಸಿದರೆ ಎಷ್ಟು ಬರುತ್ತೋ ಅಷ್ಟಾಗುತ್ತೆ. 14 + 6 20, 20/2 10.
ಅಂದರೆ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟು? 10. ಆಪ್ಷನ್ ಎ ಇದು ಉತ್ತರ ಆಗುತ್ತೆ. 3 ಪದಗಳನ್ನು ಕೊಟ್ಟಾಗ ಮಧ್ಯ ಪದವು ಉಳಿದೆರಡು ಪದಗಳ ಸರಾಸರಿ ಆಗುತ್ತೆ. ಮಧ್ಯ ಪದವು ಉಳಿದೆರಡು ಪದಗಳ ಸರಾಸರಿಗೆ ಸಮ ಅಂತಂದರೆ ಉಳಿದೆರಡು ಪದಗಳನ್ನು ಸೇರಿಸಿ ನಾವು 2ರಿಂದ ಭಾಗಿಸಿದರೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಸಮ ಇರುತ್ತೆ. 5ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲಿ ಹೇಳಿದರೆ 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 7ನೇ ಪದ A7, 4ನೇ ಪದ A4 ಅದಕ್ಕಿಂತ 12 ಹೆಚ್ಚಾಗಿದೆ. ನಾವು ಏನನ್ನು ಕಂಡುಹಿಡಬೇಕು? ಸಾಮಾನ್ಯ ವ್ಯತ್ಯಾಸ ಡಿಯನ್ನು ಕಂಡುಹಿಡಬೇಕು. A7 ಅಂತಂದರೆ A ಪ್ಲಸ್ 6D ಈಕ್ವಸ್ A4 ಅಂತಂದರೆ A ಪ್ಲಸ್ 3D ಪ್ಲಸ್ 12 ಆಗುತ್ತೆ. ಇಲ್ಲಿ A ಕ್ಯಾನ್ಸಲ್ ಆದರೆ 6D ಮೈನಸ್ 3D ಈಸ್ ಈಕ್ವಲ್ಸ್ ಟು 12 ಆಗುತ್ತೆ. 6D ಮೈನಸ್ 3D ಈಸ್ ಈಕ್ವಲ್ಸ್ ಟು ಏನಾಯಿತು? 12 ಆಯಿತು. 6D ಮೈನಸ್ 3D ಅಂತಂದರೆ 3D ಆಗುತ್ತೆ. 3D ಈಸ್ ಈಕ್ವಲ್ಸ್ ಟು 12 ಆದರೆ 3 1 3 4 ಡಿ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 4. ಡಿನ ಬೆಲೆ ಎಷ್ಟು? 4. ಆದ್ದರಿಂದ ನೀವೇನು ಬರಿಬೋದು? ಡಿ ಈಸ್ ಈಕ್ವಲ್ಸ್ ಟು 4. ಇಲ್ಲಿ 1D ಈಸ್ ಈಕ್ವಲ್ಸ್ ಟು 4 ಆದರೆ ಡಿ ಈಸ್ ಈಕ್ವಲ್ಸ್ ಟು 4 ಆಗುತ್ತೆ. ಇಲ್ಲಿ ನೀವು ಲೆಕ್ಕ ಮಾಡಿಬಿಟ್ಟು ಕಂಡುಹಿಡಿಬೇಕು. 6ನೇ ಪ್ರಶ್ನೆ, ಮೊದಲ ಪದ ಎ ಮತ್ತು ಕೊನೆಯ ಪದ ಎಲ್ ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಎ ಎನ್ ಮತ್ತು ಎಲ್ ಕೊಟ್ಟಾಗ ಮೊದಲ ಪದ ಎ, ಕೊನೆಯ ಪದ ಎಲ್ ಮತ್ತು ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಾಗುತ್ತೆ? Sn ಈಸ್ ಈಕ್ವಲ್ಸ್ ಟು n/2 ಇಂಟು ಎ ಪ್ಲಸ್ ಎಲ್ ಆಗುತ್ತೆ. ಎ ಪ್ಲಸ್ ಎಲ್. 7ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12. ಆದರೆ ಆ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ನಿಮಗೊಂದು ಸೂತ್ರ ಗೊತ್ತಿದೆ. An ಈಸ್ ಈಕ್ವಲ್ಸ್ ಟು Sn ಮೈನಸ್ Sn ಮೈನಸ್ 1. ಇಲ್ಲಿ ನಮಗೆ ಏನನ್ನು ಕೊಟ್ಟಿದ್ದಾರೆ? 4 ಪದಗಳ ಮೊತ್ತ ಅಂದರೆ S4 ಕೊಟ್ಟಿದ್ದಾರೆ ಮತ್ತು 3 ಪದಗಳ ಮೊತ್ತ ಕೊಟ್ಟಿದ್ದಾರೆ, S3 ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 4ನೇ ಪದ ಏನಾಗುತ್ತೆ? A4 ಈಸ್ ಈಕ್ವಲ್ಸ್ ಟು S4 ಮೈನಸ್ S3. S4 ಅಂದರೆ 20, S3 ಅಂತಂದರೆ 12. 20 ಮೈನಸ್ 12 ಆಗುತ್ತೆ ಈಕ್ವಲ್ಸ್ ಎಷ್ಟು? 8. ಅಂದರೆ A4 ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 8 ಬರುತ್ತೆ. 4ನೇ ಪದ ಎಷ್ಟು? 8. 4ನೇ ಪದ 8. 8ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎಂ ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆದರೆ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲ ಪದ ಎಮ್ ಇದೆ, ಅಂದರೆ ಎ ಈಸ್ ಈಕ್ವಲ್ಸ್ ಟು ಏನು? ಎಮ್ ಇದೆ ಮತ್ತು ಡಿ ಈಸ್ ಈಕ್ವಲ್ಸ್ ಟು ಏನಿದೆ? 3 ಇದೆ. ನಾವು ಏನನ್ನು ಕಂಡುಹಿಡಬೇಕು? A10 ಈಕ್ವಲ್ಸ್, ಇಲ್ಲಿ A10 ಅಂದರೆ A10 ಈಕ್ವಲ್ಸ್ A ಪ್ಲಸ್ 9D. A ಪ್ಲಸ್ 9D. ಎ ಅಂತಂದರೆ ಎಮ್ ಪ್ಲಸ್ 9 ಇಂಟು ಡಿ. ಡಿನ ಬೆಲೆ ಎಷ್ಟಿದೆ? 3 ಇದೆ. 3 ಈಕ್ವಲ್ಸ್ ಏನಾಯಿತು? ಎಮ್ ಪ್ಲಸ್ 27. ಅಂದರೆ A10 ಈಕ್ವಲ್ಸ್ ಏನಾಯಿತು? ಎಮ್ ಪ್ಲಸ್ 27. A10 ಈಕ್ವಲ್ಸ್ A ಪ್ಲಸ್ 9Dಯನ್ನು ಉಪಯೋಗಿಸಿ ನೀವು ನೇರವಾಗಿ ಮಾಡ್ಬೋದು. ಎಮ್ ಪ್ಲಸ್ 9 ಇಂಟು ಡಿ ಅಂದರೆ 9 ಇಂಟು 3 ಆಗುತ್ತೆ. ಎಮ್ ಪ್ಲಸ್ 20. 2 ಅಂಕದ ಪ್ರಶ್ನೆಗಳು. ಒಂದು ಸಮಾಂತರ ಶ್ರೇಣಿಯಲ್ಲಿ S20 ಈಸ್ ಈಕ್ವಲ್ಸ್ ಟು 820, A20 ಈಕ್ವಲ್ಸ್ 79 ಆದರೆ ಅದರ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ಆರ್ ಕ್ವಶನ್ ಅಥವಾ ಕ್ವಶನ್ ಇದೆ. ಅದು 201ರಿಂದ 401ರ ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? 2 ಅಂಕದ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಇಲ್ಲಿ ಆರ್ ಕ್ವಶನ್ ಇದೆ. ಮೊದಲಿಗೆ ನಾವು ಮೊದಲ ಪ್ರಶ್ನೆಯನ್ನು ಬಿಡಿಸೋಣ. S20 ಈಸ್ ಈಕ್ವಲ್ಸ್ ಟು 820, A20 ಈಸ್ ಈಕ್ವಲ್ಸ್ ಟು 79 ಆದರೆ ಮೊದಲ ಪದ. ಇಲ್ಲಿ ನಾವು Sn ಈಸ್ ಈಕ್ವಲ್ಸ್ ಟು n/2 ಇಂಟು A ಪ್ಲಸ್ ಎಲ್ ಈ ಸೂತ್ರವನ್ನು ಉಪಯೋಗಿಸ್ಕೊಂಡು
ನಾವು ಎಯನ್ನು ಕಂಡುಹಿಡಬೇಕು. ಎಲ್ ಅಂದರೆ ಕೊನೆಯ ಪದ, 20ನೇ ಪದ. ಇಲ್ಲಿ 20 ಪದಗಳ ಮೊತ್ತ ಕೊಟ್ಟಿದ್ದಾರೆ ಮತ್ತು 20ನೇ ಪದವನ್ನು ಕೊಟ್ಟಿದ್ದಾರೆ. 20ನೇ ಪದವನ್ನು ನಾವು ಕೊನೆಯ ಪದ ಎಲ್ ಅಂತ ತಗೊಂಡು N20 ಹಾಕ್ಕೊಂಡ್ರೆ ನಾವು ಎ ಬೆಲೆಯನ್ನು ಕಂಡುಹಿಡಿಬೋದು. ಅದನ್ನು ಮಾಡೋಣ. ಇಲ್ಲಿ S20 = S20 820, A20 79, A ಕ್ವಶನ್ ಮಾರ್ಕ್. ಇಲ್ಲಿ ನಾವು SN ಸೂತ್ರವನ್ನು ಬರೆಯೋಣ. ಅದಕ್ಕೂ ಮೊದಲಿಗೆ N ಹಾಕೋಣ. N ಎಷ್ಟು 20, A ಕ್ವಶನ್ ಮಾರ್ಕ್. SN ಸೂತ್ರವನ್ನು ಬರೆಯೋಣ. SN N/2 ಇಂಟು A ಪ್ಲಸ್ L. S20 20/2. N ಜಾಗದಲ್ಲಿ ಎಷ್ಟು ಹಾಕ್ಬೇಕು ನಾವು 20. 20/2 A ಪ್ಲಸ್ L. L 20ನೇ ಪದ 79. ಅದಕ್ಕೆ ನಾವಿಲ್ಲಿ L ಅಂತಲೇ ಬರ್ಕೊಳ್ಳೋಣ. L A20 79 ಎಷ್ಟು 820. 2 1 2 10 ಏನು ಬಂತಿಲ್ಲಿ 10 ಇಂಟು A ಪ್ಲಸ್ 79 820. 0 0 ತೆಗೆಯೋಣ. A ಪ್ಲಸ್ 79 82. A 82 ಮೈನಸ್ 79 ಅಂದರೆ 82ರಲ್ಲಿ 70 ಹೋದರೆ 3. ಮೊದಲ ಪದ ಎಷ್ಟು 3. ಈಗ ಆರ್ ಪ್ರಶ್ನೆಯನ್ನು ನೋಡೋಣ. ಏನಿದೆ ಅದು 201ರಿಂದ 401 ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? ಇಲ್ಲಿ 201ರಿಂದ ಅಂತಂದರೆ 201 ಬಿಡಬೇಕು, 401 ಅಂತಂದರೆ 401 ಬಿಡಬೇಕು. ಇವೆರಡರ ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? ಈಗ ಮೊದಲ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕಾಗತ್ತೆ. 201 ನಂತರ 202, 203. ಇಲ್ಲಿ 202 ಇದು 6ರಿಂದ ಭಾಗವಾಗುತ್ತಾ? 6ರಿಂದ ಭಾಗವಾಗಬೇಕಾದರೆ ಅದು 2ರಿಂದನೂ ಭಾಗವಾಗಬೇಕು, 3ರಿಂದನೂ ಭಾಗವಾಗಬೇಕು. ಇದು 2ರಿಂದ ಭಾಗವಾಗುತ್ತೆ, ಆದರೆ 3ರಿಂದ ಭಾಗವಾಗಲ್ಲ. ಯಾಕೆ ಅಂತಂದರೆ 2 + 0 + 2 ಅಂದರೆ 4 ಆಗುತ್ತೆ. 4 3 ಮಧ್ಯೆಯಲ್ಲಿಂದ ಇದು 3ರಿಂದ ಭಾಗವಾಗದೇ ಇರುವ ಕಾರಣ 6ರಿಂದನೂ ಕೂಡ ಆಗಲ್ಲ. 203 2ರಿಂದ ಆಗಲ್ಲ, ಅದಕ್ಕೆ 6ರಿಂದ ಆಗಲ್ಲ. 204 ಇದು 2ರಿಂದ ಭಾಗವಾಗುತ್ತೆ, ಯಾಕಂದರೆ ಬಿಡಿ ಸ್ಥಾನದಲ್ಲಿ 2 ಇದೆ. 2 + 0 + 4 ಅಂದರೆ 6 ಆಗುತ್ತೆ, ಅಂದರೆ 3ರಿಂದ ಭಾಗವಾಗುತ್ತೆ. ಇದು 2ರಿಂದನೂ ಭಾಗವಾಗುತ್ತೆ, 3ರಿಂದನೂ ಭಾಗವಾಗುತ್ತೆ. ಆದ್ದರಿಂದ 204 ಇದು ಮೊದಲ ಸಂಖ್ಯೆ ಆಗುತ್ತೆ, 6ರಿಂದ ಭಾಗವಾಗುವ ಮೊದಲ ಸಂಖ್ಯೆ ಆಗುತ್ತೆ. ಹಾಗೆಯೇ ಕೊನೆಯ ಸಂಖ್ಯೆ ಇಲ್ಲಿ 400 ಇದೆ. 400 2ರಿಂದ ಆಗುತ್ತೆ, ಆದರೆ 3ರಿಂದ ಆಗಲ್ಲ. 399 ಇದು 2ರಿಂದ ಆಗಲ್ಲ. 398 ಇದು 2ರಿಂದ ಆಗುತ್ತೆ, 3ರಿಂದ ಆಗುತ್ತೋ ನೋಡಿದರೆ 3 + 9 12, 12 + 8 20 ಆಗುತ್ತೆ. ಇದು 3ರಿಂದ ಆಗಲ್ಲ. ನಂತರ 397 ಇದು 2ರಿಂದ ಆಗಲ್ಲ. ನಂತರ 396 2ರಿಂದ ಆಗುತ್ತೆ. 3 + 9 12, 12 + 6 18. 18 3 ಮಧ್ಯೆಯಲ್ಲಿರೋದ್ರಿಂದ ಇದು 3ರಿಂದನೂ ಆಗುತ್ತೆ, 2ರಿಂದನೂ ಆಗುತ್ತೆ. ಅದಕ್ಕಾಗಿ ನಾವಿಲ್ಲಿ ಮೊದಲ ಸಂಖ್ಯೆ 204 ತೊಗೊಂಡ್ರೆ ಕೊನೆಯ ಸಂಖ್ಯೆ ಯಾವ್ದು ತೊಗೋಬೇಕು? 396 ತೊಗೋಬೇಕು. 204 201ರ ನಂತರ ಬರುವ ಮೊದಲ ಸಂಖ್ಯೆ 6ರಿಂದ ಭಾಗವಾಗೋದು. ಹಾಗೆ 401ಗಿಂತ ಮೊದಲು ಬರುವಂಥದ್ದು 396. ಅದಕ್ಕೆ ಬರೆಯೋಣ. 6ರಿಂದ ಭಾಗವಾಗುವ 201 ಮತ್ತು 401ರ ನಡುವಿನ ಸಂಖ್ಯೆಗಳು. ಮೊದಲನೇ ಸಂಖ್ಯೆ 204, ಎರಡನೇ ಸಂಖ್ಯೆ ಇದಕ್ಕೆ 6 ಸೇರಿಸಬೇಕು, 210 ಆಗುತ್ತೆ. ಹಾಗೆ ಮತ್ತೆ 6 ಸೇರಿಸಿದರೆ 216 ಆಗುತ್ತೆ. ಕೊನೆಯ ಸಂಖ್ಯೆ ಯಾವುದು? 396.
ಈ ಎಲ್ಲ ಸಂಖ್ಯೆಗಳು 2ರ ಮಗ್ಗಿಯಲ್ಲೂ ಇದ್ದಾವೆ, 3ರ ಮಗ್ಗಿಯಲ್ಲೂ ಇರೋದರಿಂದ 6ರ ಮಗ್ಗಿಯಲ್ಲಿ ಬರ್ತವೆ. ಈಗ ನಾವು ಎಷ್ಟು ಸಂಖ್ಯೆಗಳಿವೆ ಅನ್ನೋದನ್ನು ಕಂಡುಹಿಡಿಬೇಕು. ಇಲ್ಲಿ ಎಯನ್ನು ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ಸ್ ಟು ಎಷ್ಟು? 204. ಡಿ ಇಸ್ ಈಕ್ವಲ್ಸ್ ಟು A2 ಮೈನಸ್ A1. A2 ಅಂದರೆ 210, A1 ಅಂದರೆ 204. 210 ಮೈನಸ್ 204 ಈಕ್ವಲ್ಸ್ ಎಷ್ಟು? 6. ಹಾಗೆಯೇ ಇದನ್ನು ನಾವು ಕೊನೆಯ ಪದ ಅಂತ ತಗೊಳ್ಳೋಣ. ಎಲ್ ಅಂದರೆ AN ಅಂತ ತಗೊಳ್ಳೋಣ. AN ಇಸ್ ಈಕ್ವಲ್ಸ್ ಟು 396. ಏನನ್ನು ಕಂಡುಹಿಡಿಬೇಕು? ಎನ್ನನ್ನು ಕಂಡುಹಿಡಿಬೇಕು. ಎಷ್ಟು ಸಂಖ್ಯೆಗಳಿವೆ? 6ರಿಂದ ಭಾಗವಾಗುವ 201 ಮತ್ತು 401ರ ನಡುವಿನ ಸಂಖ್ಯೆಗಳು ಎಷ್ಟಿವೆ ಅಂತ. ಅದಕ್ಕೆ ನಾವು AN ಸೂತ್ರವನ್ನು ಬರೀಬೇಕು. AN ಇಸ್ ಈಕ್ವಲ್ಸ್ ಟು A ಪ್ಲಸ್ N ಮೈನಸ್ 1 ಇಂಟು D ಅಂದರೆ ಎಷ್ಟದು? 396. ಏನ ಬೆಲೆ ಹಾಕೋಣ. ಎಷ್ಟು? 204 ಪ್ಲಸ್ ಎನ್ ಹಾಕೋಣ. ಕಂಡುಹಿಡಿಬೇಕು. ಎನ್ನನ್ನೇ ಹಾಕೋಣ. ಎನ್ನನ್ನು ಕಂಡುಹಿಡಿಬೇಕು. ಡಿನ ಬೆಲೆ 6. 6 ಈಕ್ವಸ್ 396. ಈಗ ನಾವು 204ನ್ನು ಬಲಭಾಗಕ್ಕೆ ವರ್ಗಾಯಿಸೋಣ ಮತ್ತು N-1 ಇಂಟು 6ನ್ನು ಎಡಭಾಗದಲ್ಲಿ ಬರೆಯೋಣ. ಇಸ್ ಈಕ್ವಲ್ಸ್ ಟು 396 ಮೈನಸ್ 204. 396 ಮೈನಸ್ 204. 6 ಮೈನಸ್ 4 2. 9 ಮೈನಸ್ 0 9. 3ರಲ್ಲಿ 2 ಹೋದರೆ 1. ಏನು ಸಿಗ್ತಿಲ್ಲಿ? N-1 ಇಂಟು R ಇಸ್ ಈಕ್ವಲ್ಸ್ ಟು 192. N-1 ಇಸ್ ಈಕ್ವಲ್ಸ್ ಟು 192 ಬೈ 6. ಇಲ್ಲಿ 6 1 6, 6 3 18, 1 ಉಳ್ಕೊಳ್ಳುತ್ತೆ. 6 2 12. N-1 ಇಸ್ ಈಕ್ವಲ್ಸ್ ಟು 32 ಆದರೆ N ಇಸ್ ಈಕ್ವಲ್ಸ್ ಟು ಎಷ್ಟು? 32. ಮೈನಸ್ 1ಅನ್ನು ಈ ಕಡೆ ಕಳಿಸಿದರೆ ಪ್ಲಸ್ 1 ಆಗುತ್ತೆ. N ಈಕ್ವಲ್ಸ್ ಎಷ್ಟು? 33. ಒಟ್ಟು ಎಷ್ಟು ಸಂಖ್ಯೆಗಳಿವೆ? 6ರಿಂದ ಭಾಗವಾಗುವ 33 ಸಂಖ್ಯೆಗಳಿವೆ. 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? 33 ಸಂಖ್ಯೆಗಳಿವೆ. 6, 10, 4 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಅಥವಾ ಪ್ರಶ್ನೆ ಇದೆ, 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 47 ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಈಗ ಮೊದಲನೇದು ಮಾಡೋಣ. ಇಲ್ಲಿ ಏನು ಕೇಳಿದ್ದಾರೆ ಅವರು? ಮೊದಲ 20 ಪದಗಳ ಮೊತ್ತ ಕೇಳಿದ್ದಾರೆ. ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. A ಈಕ್ವಸ್ D ಈಕ್ವಸ್ ಬರ್ಕೊಂಡು N ಈಕ್ವಸ್ 20 ಹಾಕ್ಕೊಂಡು ನಾವು ನೇರವಾಗಿ SN ಸೂತ್ರವನ್ನು ಬರೆದು 20 ಪದಗಳ ಮೊತ್ತವನ್ನು ಕಂಡುಹಿಡಿಬೋದು. ಬರ್ಕೊಳ್ಳೋಣ ನಾವು. 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ. ಅದಕ್ಕೆ ನಾವು ಶ್ರೇಣಿಯನ್ನು ಬರ್ಕೊಳ್ಳೋಣ. 6, 10, 14 6, 10, 14 ಇತ್ಯಾದಿ. ಅದಕ್ಕೆ ಬರ್ಕೊಳ್ಳೋಣ. 6, 10, 14 ಇತ್ಯಾದಿ. ಎಷ್ಟು ಪದಗಳವರೆಗೆ? 20 ಪದಗಳವರೆಗೆ. ಇಲ್ಲಿ ಮೊದಲನೇ ಪದ A ಇದೆ. A ಇಸ್ ಈಕ್ವಲ್ಸ್ ಟು ಎಷ್ಟು? 6. D ಇಸ್ ಈಕ್ವಲ್ಸ್ ಟು A2 ಮೈನಸ್ A1. 10 ಮೈನಸ್ 6, 10 ಮೈನಸ್ 6 4. N ಎಷ್ಟು? 20. SN ಈಕ್ವಲ್ಸ್ S20 ಈಕ್ವಲ್ಸ್ ಕ್ವಶನ್ ಮಾರ್ಕ್. SN ಸೂತ್ರವನ್ನು ಬರೆಯೋಣ. SN ಇಸ್ ಈಕ್ವಲ್ಸ್ ಟು N/2 ಇಂಟು 2A ಪ್ಲಸ್ N-1 ಇಂಟು D. ಇಲ್ಲಿ N ಅಂದರೆ 20, 20/2 ಇಂಟು 2A. 2A ಅಂದರೆ ಇಲ್ಲಿ 6, 2 ಇಂಟು 6 ಪ್ಲಸ್ N 20, 20 ಮೈನಸ್ 1, Dನ ಬೆಲೆ 4. 2 1 2 10, 10, 2 6 12,
ಪ್ಲಸ್ 20 ಮೈನಸ್ 1 19 ಇಂಟು ಈ 4 ಈಕ್ವಸ್ ಈ 10 ಹಾಗೆ ಬರೆಯೋಣ. 10 ಇಂಟು 12 ಪ್ಲಸ್ 19 4 76 ಈಕ್ವಸ್ 10 ಇಂಟು 76 ಪ್ಲಸ್ 12 88 ಈಕ್ವಸ್ 88 ಇಂಟು 10 ಈಕ್ವಸ್ 880. ಅಂದರೆ S20 ಈಸ್ ಈಕ್ವಲ್ಸ್ ಟು ಎಷ್ಟು? 880. ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ 2 7 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 47 ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಇಲ್ಲಿ ನಾವು 47ನ್ನು ಎನ್ನೇ ಪದ ಅಂತ ಇಟ್ಟುಕೊಂಡು ಎನ್ ಬೆಲೆಯನ್ನು ಕಂಡುಹಿಡಿಬೇಕು. ನಾವು ಶ್ರೇಣಿಯನ್ನು ಬರ್ಕೊಂಡಾಗ ನಮಗೆ ಎ ಮತ್ತು ಡಿಗಳು ಸಿಗ್ತವೆ ಮತ್ತು ಕೊಟ್ಟಂತಹ ಪದವನ್ನು ಎನ್ನೇ ಪದ ಎ ಎನ್ ಅಂತ ಇಟ್ಕೊಂಡು ಎನ್ನನ್ನು ಕಂಡುಹಿಡ್ಕೊಳ್ಬೇಕು. ಎ ಎನ್ ಸೂತ್ರವನ್ನು ಉಪಯೋಗಿಸ್ಬೇಕು. ಎ ಎನ್ ಇಸ್ ಈಕ್ವಲ್ಸ್ ಟು ಎನ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ಸ್ ಟು 47 ಅಂತ ಹಾಕ್ಕೊಂಡು ನಾವು ಎ ಡಿಗಳ ಬೆಲೆಯನ್ನು ಹಾಕಿ ಬರೆಯೋಣ. 2 7 12 ಇತ್ಯಾದಿ ಬರ್ಕೊಂಡು ಎ ಇಸ್ ಈಕ್ವಲ್ಸ್ ಟು ಎಷ್ಟು? 2 ಇದೆ. ಡಿ ಇಸ್ ಈಕ್ವಲ್ಸ್ ಟು 7 ಮೈನಸ್ 2 ಅಥವಾ A2 ಮೈನಸ್ A1 A2 ಮೈನಸ್ A1 ಅಂದರೆ 7 ಮೈನಸ್ 2 7 ಮೈನಸ್ 2 5 ಆಯಿತು. ಎ ಎನ್ ಈಕ್ವಲ್ಸ್ 47 ಇರಲಿ ಅಂತ ಇಟ್ಕೊಳ್ಳೋಣ. ಎನ್ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಎನ್ನನ್ನು ನಾವು ಕಂಡುಹಿಡಿಬೇಕು. ಎನ್ ಸೂತ್ರವನ್ನು ಬರೆಯೋಣ. ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಎಷ್ಟು? 47. ಎನ ಬೆಲೆ ಎಷ್ಟು? 2 2 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಡಿನ ಬೆಲೆ 5 ಈಕ್ವಲ್ಸ್ ಎಷ್ಟು? 47. ಈಗ ಈ 2ಅನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇಲ್ಲಿ ಎಡಭಾಗದಲ್ಲಿ ಎನ್ ಮೈನಸ್ 1 ಇಂಟು 5ಅನ್ನಷ್ಟೇ ಬರೆಯೋಣ. ಎನ್ ಮೈನಸ್ 1 ಇಂಟು 5 ಈಕ್ವಲ್ಸ್ 47 ಮೈನಸ್ 2. ಎನ್ ಮೈನಸ್ 1 ಇಂಟು 5 ಈಕ್ವಲ್ಸ್ ಎಷ್ಟಾಯಿತು? 47 ಮೈನಸ್ 2 ಅಂದರೆ 45 ಆಗುತ್ತೆ. ಎನ್ ಮೈನಸ್ 1 ಇಸ್ ಈಕ್ವಲ್ಸ್ ಟು 45/5 5 1 5 9 ಎನ್ ಮೈನಸ್ 1 ಇಸ್ ಈಕ್ವಲ್ಸ್ ಟು ಎಷ್ಟಾಯಿತು? 9 ಆಯಿತು. ಎನ್ ಇಸ್ ಈಕ್ವಲ್ಸ್ ಟು 9 ಪ್ಲಸ್ 1 ಈಕ್ವಲ್ಸ್ 10 ಆಯಿತು. ಅಂದರೆ 47 ಎಷ್ಟನೇ ಪದ ಆಗುತ್ತೆ? 47 10ನೇ ಪದ ಆಗುತ್ತೆ. ಬರೆಯೋಣ ಇಲ್ಲಿ 10ನೇ ಪದ 47 ಆಗುವುದು. ಎಷ್ಟನೇ ಪದ 47 ಆಗುವುದು ಅಂತ ಕೇಳಿದರೆ ಎಷ್ಟನೇ ಪದ ಆಗುತ್ತೆ? 10ನೇ ಪದ 47 ಆಗುವುದು. ಈಗ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯ 2 ಅಂಕದ ಪ್ರಶ್ನೆ 3ನೇ ಕ್ವಶನ್. ಇದು ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 1 14ನೇ ಪದವು 53 ಆದರೆ ಆ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲ ಪದ ಮತ್ತು 14ನೇ ಪದವನ್ನು ಕೊಟ್ಟಿದ್ದಾರೆ. ನಾವು ಎನ್ನೇ ಪದವನ್ನು ಕಂಡುಹಿಡಿಬೇಕು. ಇಲ್ಲಿ ಎ ಈಕ್ವಲ್ಸ್ ಎಷ್ಟು? ಇಲ್ಲಿ ಎ ಈಕ್ವಲ್ಸ್ 1 ಮತ್ತು A14 ಈಕ್ವಲ್ಸ್ 53 ಇದೆ. A14 ಅಂದರೆ A ಪ್ಲಸ್ 13D. A ಪ್ಲಸ್ 13D ಈಕ್ವಲ್ಸ್ 53 ಹಾಕಿಬಿಟ್ರೆ ನಾವು ಡಿನ ಬೆಲೆಯನ್ನು ಕಂಡುಹಿಡಬೇಕು. ಯಾಕಂದರೆ ಎನ ಬೆಲೆ 1 ಇದೆ ಮತ್ತು 14ನೇ ಪದ A ಪ್ಲಸ್ 13D ಈಕ್ವಲ್ಸ್ 53 ಸಿಗೋದ್ರಿಂದ ನಾವು ಡಿನ ಬೆಲೆಯನ್ನು ಕಂಡುಹಿಡಿಬೋದು. ಇಲ್ಲಿ A ಈಕ್ವಲ್ಸ್ 1 ಇದೆ ಮತ್ತು A14 ಈಕ್ವಲ್ಸ್ 53 ಇದೆ. ನಾವು ಏನನ್ನು ಕಂಡುಹಿಡ್ಕೋಬೇಕು? ಡಿ ಮತ್ತು ಎ ಎನ್ನನ್ನು ಕಂಡುಹಿಡಬೇಕು. ಡಿ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಎ ಎನ್ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಈಗ ನಾವು ಸೂತ್ರವನ್ನು ಬರೆಯೋಣ. ಇಲ್ಲಿ A14 ಅಂತಂದರೆ A ಪ್ಲಸ್ 13D ಆಗುತ್ತೆ. A14 ಈಕ್ವಲ್ಸ್ 53 ಅಥವಾ A14 ಈಕ್ವಲ್ಸ್ A ಪ್ಲಸ್ 13D ಈಕ್ವಲ್ಸ್ 53. ಎನ ಬೆಲೆ ಎಷ್ಟು? 1 ಪ್ಲಸ್ 13D ಈಸ್ ಈಕ್ವಲ್ಸ್ ಟು
53. 13D ಈಸ್ ಈಕ್ವಲ್ಸ್ ಟು ಇದನ್ನು ಟ್ರಾನ್ಸ್ಫರ್ ಮಾಡಿದ್ರೆ 53 ಮೈನಸ್ 1 ಆಗುತ್ತೆ. 53 ಮೈನಸ್ 1 13D ಈಕ್ವಲ್ಸ್ 52 ಬಂತು. ಡಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ 52/13. 13 ಒಂದಲೇ 13 ನಾಲ್ಕಲೆ. ಡಿ ಈಕ್ವಲ್ಸ್ ಎಷ್ಟಾಯಿತು 4 ಆಯಿತು. ಈಗ ನಾವು AN ಅನ್ನು ಕಂಡುಹಿಡಿಬೇಕು. AN ಸೂತ್ರವನ್ನು ಬರೆಯೋಣ. AN ಈಸ್ ಈಕ್ವಲ್ಸ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. ಎನ ಬೆಲೆ 1 ಪ್ಲಸ್ n ಜಾಗದಲ್ಲಿ n ಇಡೋಣ, n ಮೈನಸ್ 1. ಡಿನ ಬೆಲೆ 4. ಏನಾಯಿತು 1 ಪ್ಲಸ್ ಇಲ್ಲಿ ಗುಣಿಸೋಣ, n ಇಂಟು 4 4n ಮೈನಸ್ 1 ಇಂಟು 4 ಮೈನಸ್ 4 ಆಯಿತು. ಈಕ್ವಸ್ 4n ಬರೆದ್ಬಿಟ್ಟು 1 ಮೈನಸ್ 4. 1 ಮೈನಸ್ 4 ಅಂದರೆ 4ರಲ್ಲಿ 1 ಹೋದರೆ 3. ದೊಡ್ಡ ಅಂಕೆ ಚಿಹ್ನೆ ಮೈನಸ್ ಇರೋದ್ರಿಂದ 1 ಆಗುತ್ತೆ. ಇಲ್ಲಿ ಮೈನಸ್ 3 ಆಯಿತು. AN ಈಸ್ ಈಕ್ವಲ್ಸ್ ಟು ಏನಾಯಿತು 4n ಮೈನಸ್ 3 ಆಯಿತು. ಏನನ್ನೇ ಪದ ಅಂದರೆ AN ಈಸ್ ಈಕ್ವಲ್ಸ್ ಟು ಏನಾಯಿತು 4n ಮೈನಸ್ 4. 4ನೇ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಪ್ರಶ್ನೆ. 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ. ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ 11, 15, 19, 23 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ. 3ರಿಂದ ಭಾಗವಾಗುವ ಮೊದಲ 2 ಅಂಕೆಯ ಸಂಖ್ಯೆ ನಿಮಗೆ ಗೊತ್ತಿದೆ. ಮೊದಲ 2 ಅಂಕೆಯ ಸಂಖ್ಯೆ 10, ನಂತರ 11, ನಂತರ 12. ಇದರಲ್ಲಿ ಇವೆರಡು 3ರಿಂದ ಭಾಗವಾಗಲ್ಲ. ಇಲ್ಲಿ 12 ಇದೆ, 12 3ರಿಂದ ಭಾಗವಾಗುತ್ತೆ. 3ರ ಮಧ್ಯೆಯಲ್ಲಿ 12 ಇದೆ. ಹಾಗಾದರೆ 3ರಿಂದ ಭಾಗವಾಗುವ ಮೊದಲ 2 ಅಂಕೆಯ ಸಂಖ್ಯೆ ಯಾವುದು 12. ನಂತರ 15, ನಂತರ 18 ಹೀಗೆ ಮುಂದುವರಿದರೆ ಕೊನೆಯ 2 ಅಂಕೆಯ ಸಂಖ್ಯೆ 3ರಿಂದ ಭಾಗವಾಗೋದು 99 ಏನಿದೆ ಇದು 2 ಅಂಕೆಯ ಕೊನೆಯ ಸಂಖ್ಯೆ. ಇದು 3ರಿಂದ ಭಾಗವಾಗುತ್ತೆ 99. ಇಲ್ಲಿ ನಾವು ಎಷ್ಟು ಸಂಖ್ಯೆಗಳು 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಅನ್ನೋದನ್ನು ಕಂಡುಹಿಡಬೇಕು. ಅಂದರೆ n ಅನ್ನು ಕಂಡುಹಿಡಬೇಕು. ಇಲ್ಲಿ ನಾವು AN 12 ಅಂತ ಬರ್ಕೊಳ್ಳೋಣ. ಮೊದಲನೇ ಪದ ಮೊದಲಿಗೆ ಇರೋದು A ಈಸ್ ಈಕ್ವಲ್ಸ್ ಟು ಎಷ್ಟು 12. T ಈಸ್ ಈಕ್ವಲ್ಸ್ ಟು A2 ಮೈನಸ್ A1 ಅಂದರೆ 15 ಮೈನಸ್ 12 ಈಕ್ವಲ್ಸ್ ಎಷ್ಟು 3. ನಂತರ ಈ ಪದವನ್ನು AN ಅಂತ ತಗೊಳ್ಳೋಣ. ಕೊನೆಯ ಪದ AN ಈಕ್ವಲ್ಸ್ ಎಷ್ಟು 99. n ಈಕ್ವಲ್ಸ್ ಕ್ವೆಶ್ಚನ್ ಮಾರ್ಕ್ ಎಷ್ಟು ಅಂತಂದರೆ n ಬೆಲೆಯನ್ನು ಕಂಡುಹಿಡಬೇಕು. ನಾವು ಯಾವ ಸೂತ್ರವನ್ನು ಉಪಯೋಗಿಸಬೇಕು AN ಈಸ್ ಈಕ್ವಲ್ಸ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. AN 99 ಅಂತ ಬರೆಯೋಣ. ಎನ ಬೆಲೆ ಹಾಕೋಣ. ಎನ ಬೆಲೆ ಎಷ್ಟು 12 ಪ್ಲಸ್ n ಕಂಡುಹಿಡಬೇಕಾಗಿದೆ. n ಅಂತಲೇ ಬರೆಯೋಣ. n ಮೈನಸ್ 1 ಇಂಟು ಡಿ. ಡಿನ ಬೆಲೆ 3 ಈಕ್ವಸ್ 99. ಈಗ ಈ 12ಅನ್ನು ಟ್ರಾನ್ಸ್ಫರ್ ಮಾಡೋಣ. ಏನಾಯಿತು n ಮೈನಸ್ 1 ಇಂಟು 3 ಈಸ್ ಈಕ್ವಲ್ಸ್ ಟು 99 ಮೈನಸ್ 12. ಇಲ್ಲಿ n ಮೈನಸ್ 1 ಇಂಟು 3 ಈಕ್ವಲ್ಸ್ 99ರಲ್ಲಿ 12 ಕಳೆಯೋಣ. 99 ಮೈನಸ್ 12. 9ರಲ್ಲಿ 2 ಹೋದರೆ 7 ಮತ್ತು 9ರಲ್ಲಿ 1 ಹೋದರೆ 8. ಎಷ್ಟಾಯ್ತಿದು 87. ನಂತರ n ಮೈನಸ್ 1 ಈಕ್ವಲ್ಸ್ ಬರ್ಕೊಂಡು 3ಅನ್ನು ಟ್ರಾನ್ಸ್ಫರ್ ಮಾಡೋಣ. ಅಂದರೆ ಏನಾಗುತ್ತೆ n ಮೈನಸ್ 1 ಈಸ್ ಈಕ್ವಲ್ಸ್ ಟು 87/3 ಆಯಿತು. n ಮೈನಸ್ 1 ಈಕ್ವಲ್ಸ್ 3 1 3 2 6. ಇಲ್ಲಿ 27 ಉಳ್ಕೊಳ್ಳುತ್ತೆ. 3 9 27. 29 3 87. n ಈಸ್ ಈಕ್ವಲ್ಸ್ ಟು n ಮೈನಸ್ 1 ಈಸ್ ಈಕ್ವಲ್ಸ್ ಟು 29 ಆದರೆ n ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು 29 ಮೈನಸ್ 1 ಈ ಕಡೆ ಬಂದರೆ
+1 ಆಗುತ್ತೆ. n ಎಷ್ಟಾಯಿತು 30. ಹಾಗಾದರೆ 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ? 30 ಸಂಖ್ಯೆಗಳು. 2 ಅಂಕಿಗಳ 30 ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ.